ಟ್ರೂ ಇಂಡಿಯನ್. ಯಾವ ಪಕ್ಷ ನಂಗೆ ಸಂಬಂಧ ಇಲ್ಲ ಸರ್. ಒಬ್ಬ ಉಪಲೋಕ ಆಗ್ತಾ ಆದ್ಮೇಲೆ ಬೇಸಿಕಲಿ ಐ ಆಮ್ ನಾಟ್ ಎನಿ ಪಾರ್ಟಿ. ಐ ಆಮ್ ಎ ಇಂಡಿಪೆಂಡೆಂಟ್ ಮ್ಯಾನ್. ನಾನು ಗೌರ್ಮೆಂಟ್ ಅಡ್ವೊಕೇಟ್ ಆಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಸರ್ಕಾರದಲ್ಲೂ 15 ವರ್ಷ ಕೆಲಸ ಮಾಡಿದ್ದೀನಿ. ಜಡ್ಜ್ ಆಗಿ ಕೆಲಸ ಮಾಡಿದ್ದೀನಿ. ಇವಾಗ ಭಗವಂತನ ಇಚ್ಛೆ, ನಿಮ್ಮೆಲ್ಲರ ಇಚ್ಛೆ ಇತ್ತು ಬಂದಿದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡಿ, ಯಾವ ಪಾರ್ಟಿ ದಯವಿಟ್ಟು ನನ್ನ ಸ್ಟೇಟ್ಮೆಂಟ್ ಮಿಸ್ಯೂಸ್ ಮಾಡ್ಕೋಬೇಡಿ. ಸತ್ಯತೆಯನ್ನು ಕೊಟ್ಟು ನೋಡ್ಕೊಳ್ಳಿ. ಅದನ್ನು ನಾನು ಹೇಳ್ತಾ ಇದ್ದಲ್ಲ, ಇದಕ್ಕೆ 79 ವರ್ಷ ವಯಸ್ಸಾಗಿದೆ ಭ್ರಷ್ಟಾಚಾರಕ್ಕೆ. ಸ್ಟೇಟ್ ನಮ್ಗೆ ಗೊತ್ತಿಲ್ಲ, ಐ ಡೋಂಟ್ ನೋ. 2019 ಸರ್ವೆ ರಿಪೋರ್ಟ್ ಇಂಡಿಯಾದು, ಅದು ಬಿಟ್ರೆ ಇವತ್ತು ನನಗೇನು ಗೊತ್ತಿಲ್ಲ. ನಾನು ಯಾರು ಸರ್ವೆ ಮಾಡಕ್ಕೆ? ಅವರು ಕೊಟ್ಟಿಲ್ಲ ಸರ್. ನಾನೇ ನೋಡಿದಾಗ ರಾತ್ರಿ ಮುಖಂಡ ಫೋನ್ ಮಾಡಿದೆ, ಏನಪ್ಪ ಅದು ಹಿಂಗೆ ಕೊಟ್ಟಿದ್ದೀಯಾ ಅಂತ. ಅದು ನಾನು ಮತ್ತೆ ಇನ್ನೊಂದು ಸಲ ಪೇಪರ್ ನೋಡಿದೆ. ಅವ್ರು ಯಾವ ಸರ್ಕಾರ ರಾಜ್ಯ ಅಂತ ಬರ್ದಿದ್ದಾರೆ. ಆ ಥರ ಇದೇನ್ರಿ ಮುಖಂಡಪ್ಪ? ತಿರ್ಚ್ಕೊಂಡು ಏನೋ ನಾವು ಮಾಡ್ತಾರೆ ಅಂತ ಮಾಡ್ಬೇಕು ಸರ್. ಬೇಕಾದ್ರೆ ನಾವು 7.5 ಕೋಟಿ ಕನ್ನಡಿಗರ ಕಾರಣ, ಇದಕ್ಕೆ ಸಮಾಜ ಕಾರಣ. ಯಾಕಂಗೆ ಹೇಳ್ತೀನಿ ಅಂದರೆ ನೋವಿನಿಂದ ಹೇಳ್ತೀನಿ. ನಾವು ದುಡ್ಡು ತೊಗೊಂಡು ಓಟ್ ಹಾಕ್ತೀವಿ. ಎಲ್ಲಿ ಒಳ್ಳೆ ಸಿಗುತ್ತೆ? ಯಾವ ಸರ್ಕಾರನೂ 79 ವರ್ಷ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೂ ನಾವು ನ್ಯಾಯವಾಗಿ ಬದುಕಿದೆ ಅಂತ ಹೇಳೋ ಸರ್ಕಾರಗಳು ಯಾವುವು ಬರಲೇ ಇಲ್ಲ ನಮಗೆ. ಆ ನೋವಿನಲ್ಲಿ ನಾನು ಹೇಳಿದ್ದೀನಿ. ನಾನು ಎಲ್ಲೇ ಹೋದ್ರು ಇನ್ನೂ ಒಂದು ಹೇಳಿದೆ, ಅದು ನಮ್ಮ ಮುಖಂಡಪ್ಪ ಬಿಟ್ಬಿಟ್ರು. ಎಲ್ಲ ಹೋದಾಗ ನಾನು ಎಲ್ಲ ಹಾಸ್ಟೆಲ್ಗೆ, ಸ್ಕೂಲ್ ಮಕ್ಕಳಿಗೆ ಹೋದಾಗ ನಾನು ಹೇಳ್ತಾ ಇದ್ದೀನಿ ಅವರಿಗೆ, ಕುವೆಂಪು ಅವರು ಹೇಳಿದ್ದಾರೆ, ಹೇಗಾದರೂ ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ. ಅದನ್ನು ನಾನು, ನೀವು ಹೆಂಗಾದ್ರೂ ಎಂದೆಂದಿಗೂ ಭಾರತೀಯನಾಗು, ಭ್ರಷ್ಟಾಚಾರ ಆಗದಾರು ಅಂತ ನಾನು ಅವ್ರಿಗೆ ಓಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಅವರವರು ಸ್ವಂತಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಮೈ ಸ್ಟೇಟ್ಮೆಂಟ್ ಬೇಸ್ ಆನ್ ದಿ ಸರ್ವೆ 2019 ಅದು ಸಿಟಿಸನ್ಸ್ ಅಡ್ಮಿಟೆಡ್ ಪೇಯಿಂಗ್ ಬ್ರೈಬ್ಸ್. ಅವರೇ ಸ್ವತಃ ಒಪ್ಕೊಂಡ್ರು. ಕರಪ್ಷನ್ ಇಂಡೆಕ್ಸ್ ಇನ್ ಇಂಡಿಯಾ, ಇದು 2019 ರಿಪೋರ್ಟ್. 24 ರಿಪೋರ್ಟು ಇದು ಇಂಡಿಯಾಗೆ ಹೇಳಿರೋದು. ನಾನು ಹೇಳಿದ್ದು ನಮ್ಮ ದೇಶ, ನಮ್ಮ ರಾಜ್ಯ ಅಂತ. ಐ ಹ್ಯಾವ್ ನಾಟ್ ರಿಪೋರ್ಟ್ ಟು ಎನಿ ಗೌರ್ಮೆಂಟ್. ನಮ್ಗೆ ಸಂಬಂಧ ಇಲ್ಲ. ನಾನು ಇಂಡಿಪೆಂಡೆಂಟು, ಯಾವ ಸರ್ಕಾರ ಹೇಳೋದಿಲ್ಲ. ನಾನು ಉಪಲೋಕಾಯುಕ್ತನಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ, ನಿರ್ದಾಕ್ಷಿಣ್ಯವಾಗಿ ಮಾಡ್ತಾಯಿದ್ದೀನಿ. ಇವರು ಸ್ವಂತಕ್ಕೋಸ್ಕರ ಇವ್ರು ಏನೋ ನಾವು ಇಂಟರ್ಪ್ರಿಟೇಷನ್ ಮಾಡಿಕೊಂಡು, ನಾನು ನಿಮ್ಮ ಮುಖಾಂತರ ಹೇಳೋದಿಲ್ಲ ಎಲ್ರಿಗೂ ಇಷ್ಟೇ, ದಯವಿಟ್ಟು ನೀವೇನಾದರೂ ಈ ಥರ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ಎಂಟೈರ್ ಸ್ಪೀಚ್ ನೋಡಿಬಿಟ್ಟು ಕೊಡಿ. ಇಷ್ಟ ಬಂದಾಗ ಕೊಡಬೇಡಿ. ನಿಮ್ಮ ದರ್ದಿಗೋಸ್ಕರ ಕೊಡಬೇಡಿ. ಜನಗಳಿಗೆ ಕೆಟ್ಟ ಅಭಿಪ್ರಾಯ ತರಬೇಡಿ. ನಾನು ಯಾಕೆ ಹಿಂಗೆ ಬೋಲ್ಡಾಗಿ ಹೇಳ್ತೀನಿ ಅಂದರೆ, ನಾನು ಜೀವನದಲ್ಲಿ ಆನೆಸ್ಟಾಗಿ ಬದುಕಿದ್ದೀನಿ. ನಾನು ಬೋಲ್ಡಾಗಿ ಹೇಳ್ತೀನಿ ನಿಮ್ಮ ಮುಂದೆ. ನಾನು ಬಂದ ತಕ್ಷಣ 2005ರಿಂದ ಇಲ್ಲಿವರೆಗೂ ಅಸೆಟ್ ಲಯಬಿಲಿಟೀಸ್ ಡಿಕ್ಲೇರ್ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಬಂದ ಮೇಲೆ ಡಿಕ್ಲೇರ್ ಮಾಡಿದ್ದೀನಿ ನಾನು. ನೀವು ನಿಮ್ಮ ರಾಜಕಾರಣ, ನಾನು ನಿಮ್ಮ ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ಡೋಂಟ್ ಮಿಸ್ಯೂಸ್ ಲೋಕಾಯುಕ್ತ, ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಆರು ಉಪಲೋಕಾಯುಕ್ತ, ಯಾರು ನೀವು ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ. ನಾವು ಯಾರು ಕೆಳಗಡೆ ಕೆಲಸ ಮಾಡ್ತಾ ಇಲ್ಲ. ವಿ ಆರ್ ಇಂಡಿಪೆಂಡೆಂಟ್, ನಾಟ್ ಡಿಪೆಂಡೆಂಟ್ ಎನಿಬಡಿ. ಯಾರಿಗೂ ಧರ್ಮ ಮುಲಾಜಿ ಇಲ್ಲದೆ ಕೆಲಸ ಮಾಡ್ತೀವಿ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಸ್ಟೇಟ್ಮೆಂಟ್ಗಳನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ನಾವು ಮೊನ್ನೆ ಒಂದು ಬುಕ್ ರಿಲೀಸ್ ಮಾಡಬೇಕಾದ್ರೆ ಹೈಕೋರ್ಟಲ್ಲಿ ನಾನು ಈ ರೈಟ್ರಿಗೆ ಎಲ್ಲ ಅವ್ರ ಬಗ್ಗೆ ಒಂದು 4 ಮಾತು ಒಳ್ಳೆ ಮಾತು ಹೇಳಿ ಲಾಸ್ಟ್ಗೆ ಒಂದು ವರ್ಡ್ ಹೇಳಿದ್ದೀನಿ. ನಿಮಗೆಲ್ಲ ಹೇಳ್ಬಿಡ್ತೀನಿ ಅದನ್ನು. ಐ ರಿಕ್ವೆಸ್ಟ್ ದಿ ರೈಟರ್ ಟು ಬ್ರಿಂಗ್ ಮೋರ್ ಬುಕ್ಸ್ ಆನ್ ದಿ ಕ್ರಿಮಿನಲ್ ಸೈಡ್ ಅಬೌಟ್ ಲೀಗಲ್ ಎಕ್ಸ್ಪೀರಿಯನ್ಸ್ as well as how to prevent the menace of corruption, which is more dangerous than disease of cancer and major obstacle for the growth of our great country. ಈ ಕಾಂಟ್ಯಾಕ್ಟ್ ಇಟ್ಕೊಂಡು ನಾನು ಹೇಳಿದಾಗ, ಲಾಯರ್ಗಳಿದ್ರಲ್ಲ, ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಬೇಕಾದ ಸಂಪಾದನೆ ಮಾಡಿದಿರಿ. ಈ ದೇಶ ಅಧೋಗತಿಯಲ್ಲಿದೆ. ಭಾರತ 96ನೇ ಸ್ಥಾನದಲ್ಲಿದೆ 180 ಕಂಟ್ರಿಗಳಲ್ಲಿ. ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದೆ ಅಂತೇಳಿ, ಇದು ನಮ್ಮ ರಾಜ್ಯ 5ನೇ ಸ್ಥಾನಕ್ಕೆ ಸೋರ್ಸು ಇಂಡಿಯಾ ಕರಪ್ಷನ್ ಸರ್ವೆ 2019 ರಿಪೋರ್ಟು. ಎಲ್ಲ ಸ್ಟೇಟ್ಗಳದ್ದು ಯಾವ್ಯಾವ ಸ್ಟೇಟ್ ಹೈಯೆಸ್ಟು ರಾಜಸ್ಥಾನ ಇದೆ, ಲೋಯೆಸ್ಟು ಕೇರಳ ಇದೆ, ನಮ್ಮದು ಮತ್ತು ಪಂಜಾಬ್ 63% ಅಂತ ನಾನು ಈ ಕಾಂಟ್ಯಾಕ್ಟ್ ಹೇಳಿದ್ದು. ನಾನು ಯಾವ ಸರ್ಕಾರದಕ್ಕೂ ಹೇಳಿಲ್ಲ, ನಮ್ಮ ದೇಶ ನಮ್ಮ ರಾಜ್ಯ ಅಂತ ಹೇಳಿದ್ದೀನಿ ನಾನು. ಆಮೇಲೆ ಪ್ರಜಾವಾಣಿಯಲ್ಲಿ ಅವರು ಸರ್ಕಾರ ಅಂತ ಏನು ಬರೆದಿಲ್ಲ, ಅವರು ರಾಜ್ಯ 63% ಅಂತ ಹೇಳಿದ್ದಾರೆ. ಅದನ್ನು ತಿರುಚಿ ಅವರು ನಮ್ಮ ಮುಖಂಡಪ್ಪ ನಮ್ಮ ಹುಡುಗನೇ ಸ್ವಲ್ಪ ಎಲ್ಲ ಸೇರ್ತೆ ಹೇಳಿಲ್ಲ. 4 ಅಂಗಗಳು ಬಲಹೀನವಾಗಿದೆ ಅಂತ ಹೇಳಿದ್ದೀನಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಬಲಹೀನವಾಗಿದೆ.
ಆದರೂ ಸಹ ಈ ಎರಡು ರಂಗಗಳಿದೆಯಲ್ಲ, ಜುಡಿಷರಿ ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ, ಅಕೇಶನ್ ಬಂದಾಗ ವೈಬ್ರೆಂಟ್ ಆಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ ದೇಶನ. ಅದಕ್ಕೆ ಇನ್ನೂ ನಮ್ಮ ದೇಶ ಉಳಿದಿದೆ ಅಂತ ಆ ಕಾಂಟ್ಯಾಕ್ಟ್ ನಾನು ಹೇಳಿದಾಗ ಇಂಡಿಯಾ 96ನೇದಕ್ಕೂ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಇಂಡಿಯಾ ರ್ಯಾಂಕ್ 96th ಔಟ್ ಆಫ್ 180 ಕಂಟ್ರೀಸ್ ಇನ್ ದಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2024. ಇದು ನಾಟ್ ಮೈ ಸ್ಟೇಟ್ಮೆಂಟ್, ನಾಟ್ ಅಗೇನ್ಸ್ಟ್ ಎನಿ ಗೌರ್ಮೆಂಟ್. ನನ್ನ ಇದನ್ನು ನೀವು ಸ್ಪೀಚ್ ತೆಗೆದದ್ದು ನೋಡಿಕೊಂಡ್ರೆ ಎಲ್ಲೂ ನಾನು ಯಾವ ಸರ್ಕಾರ ಬಗ್ಗೆ ಹೇಳಿಲ್ಲ. ನಮ್ಮ ರಾಜ್ಯ ನಮ್ಮ ದೇಶ ಅಂತ ಹೇಳಿದ್ದೀನಿ. ನಮ್ಮ ಮುಖಂಡಪ್ಪ ಸ್ವಲ್ಪ ನೀಟಾಗಿ ಬರೆದಿದ್ರೆ ಸರಿ ಹೋಗ್ತಾ ಇತ್ತು. ಅವರು 63% ಅವರವರು ಸ್ವಂತಕ್ಕೋಸ್ಕರ ಅವರವ್ರು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ನೋವಾಗಿದೆ ನನಗೆ. ನಾನು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ, ಒಬ್ಬ ರೆಸ್ಪಾನ್ಸಿಬಲ್ ಪುಲೋಕಾಯುಕ್ತ ಆಗಿ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ನಾನು ಬದ್ಧ. ಈ ದೇಶ 78 ವರ್ಷ ಆಗಿದೆ ಕರಪ್ಷನ್ ಅನ್ನೋ ಪಿಡುಗಿಗೆ. 78 ವರ್ಷ ವಯಸ್ಸು ಅದಕ್ಕೆ. ಇವಾಗ ಅದು ಬೆಳೆದು ಬಿಟ್ಟಿದೆ, ಬೃಹದಾಕಾರ ಬೆಳೆದಿದೆ. ಅದಕ್ಕೆಲ್ಲ ನಾವೆಲ್ಲರೂ ಕಾರಣ, ನಾವೆಲ್ಲರೂ ಕಾರಣ. 146 ಕೋಟಿ 147 ಕೋಟಿ ಜನಸಂಖ್ಯೆ ಕಾರಣ. ದೇಶ 96ನೇ ಸ್ಥಾನಕ್ಕೆ ಇರಬೇಕಾದ್ರೆ